ಹೌದಾ? ಎಲ್ಲಾದ್ರೂ ಹೊರಗಡೆ ಹೋಗಿ ರಿಫ್ರೆಶಿಂಗ್ ಆಗಬೇಕು ಅನ್ನಿಸ್ತಿದೆ. ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದ್ಸಾರಿ ಲೈಬ್ರರಿಗೆ ಹೋಗಿ ರಿವೈಸ್ ಮಾಡಿದ್ರೆ ತಲೆಯಲ್ಲಿ ಉಳಿದ್ಬಿಡತ್ತೆ. ಹಾಂ, ಇವತ್ತಿನ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ರಲ್ಲ, ಅದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಹೌದು, ನನಗೂ ಅದೇ ಅನಿಸ್ತು. ಕ್ಲಾಸಿಂದ ಆಚೆ ಬಂದ್ಮೇಲೂ ಡಿಸ್ಕಷನ್ ಬೇಕಾ? ಶಿವಾನಿಗೆ ತಲೆನೋವಾಯ್ತಂತ. ಹೌದಾ? ನನಗೂ ಕಾಫಿ ಕುಡಿಬೇಕು ಅನಿಸ್ತಿದೆ. ಶಿವಾನಿ ಅವ್ರಿಗೂ ತಲೆನೋವಂತೆ. ಎಲ್ಲರೂ ಕಾಫಿಗೆ ಹೋಗೋಣವಾ? ನಾನು ರೆಡಿ. ನನಗೂ ಕಾಫಿ ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ. ಬನ್ನಿ ಹಂಗಾರೆ ಎಲ್ಲ ಒಟ್ಟಿಗೆ ಹೋಗ್ಮಾ. ನೀವು ಹೋಗಿ ಬನ್ನಿ, ನಾನು ಬರಲ್ಲ. ಏ ಬಾ ಸುಮಾ. ಇಲ್ಲ ಪುರ್ಸಿ, ನಾನು ಬರಲ್ಲ. ಏ ಸುಮ್ಮನೆ ಬಾ ಸುಮಾ. ಯಾಕೆ ಬರಲ್ಲ ಅಂತ ನನಗೆ ಗೊತ್ತು. ಕೆಫೆಲಿ ಕಾಫಿ ಆರ್ಡರ್ ಮಾಡೋಷ್ಟು ದುಡ್ಡೆಲ್ಲಿರುತ್ತೆ? ಹೌದು, ನನ್ನ ಹತ್ರ ದುಡ್ಡಿಲ್ಲ. ಹಾಗಂತ ಇದ್ರೂ ಸುಮ್ಮನೆ ಖರ್ಚು ಮಾಡಲ್ಲ. ಏ ನಾನು ಕೊಡ್ತೀನಿ ಬಾ ಸುಮಾ. ಆದ್ರೆ ನೀನ್ ದುಡ್ಡಿರೋ ದುಡ್ಡು ಅಲ್ವಲ್ಲ. ಇವಳು ಬರಲ್ಲ ಅಂತಂದ್ರೆ ಬೇಡ, ನಾವು ಹೋಗೋಣ. ಬಾ ಸಚಿನ್. ನಾವಿಬ್ರೇ ಹೋಗಿದ್ದಿದ್ರೆ ಸುಮ್ಕೆ ಸಂತಾಕಿರ್ತಿತ್ತು. ನಾನು ಬರಲ್ಲ. ಯಾಕೆ? ಅಲ್ಲೊಂದು ಲೋಟ ಕಾಫಿ ಕುಡಿಯೋ ದುಡ್ಡಿಗೆ ಆಚೆ ಕಡೆ 4 ಲೀಟರ್ ಹಾಲು ಬರುತ್ತೆ. ನಾವು ಹೋಗೋ 3 ಜನಕ್ಕೆ ಅಷ್ಟೊಂದೆಲ್ಲ ಜಾಸ್ತಿ ಸ್ಪೆಂಡ್ ಮಾಡ್ಬೇಕಂತ ಈಗ ಅನ್ನಿಸ್ತಿದೆ. ಸರಿಯಾಗಿ ಹೇಳ್ದೆ ಸಚಿನ್. ನಮ್ಮ ಮೆಸ್ನಾಗೆ ಒಬ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ 35ರಿಂದ 40 ರೂಪಾಯಿ ಅಟ್ಟ. ವಾಟ್? ನಿಮ್ಮ ಮೆಸ್ ಇದೆಯಾ? ಹ್ಞೂ, ನಮ್ಮ ಮೆಸ್ಸು ಇಡೀ ಮಂಡ್ಯಾಗೆ ಫೇಮಸ್ಸು. ಅದ್ರ ಓನರ್ ಯಾರು ಅನ್ಕಂಡೆ? ನಮ್ ಸುಮಾನೆಯ. ವಾವ್! ಎಂಜಿನ್ ಲೋಟ ತೊಳೆಯೋದ್ರಲ್ಲಿ ಏನು ವಾವ್ ಫ್ಯಾಕ್ಟರ್ ಇಲ್ಲ ಅನ್ಸುತ್ತೆ. ಸಚಿನ್, ನಮ್ಮವ್ವ ಮಾಡಿದ ಊಟ ನೀನ್ 1 ಕಿತ ತಿನ್ಬೇಕು. ನಿನ್ ಜನ್ಮದಾಗ ಮರೆಯಾಕಿಲ್ಲ. ಹೌದಾ? ಒಂದ್ಸಾರಿ ಖಂಡಿತ ಪ್ಲಾನ್ ಮಾಡಿ ಮಿಸ್ ಮಾಡದೆ ಮೆಸ್ಸಿಗೆ ಬರ್ತೀನಿ. ಅದಕ್ ಪಿಲಾನ್ ಯಾಕೆ? ಇವತ್ತೇ ಹೋಗ್ಮಾ. ಇವತ್ತು ಬೇಡ ಪುರ್ಸಿ. ಏ ಅನ್ಕೊಂಡಾಗ್ಲೇ ಹೋಗ್ಬಿಡ್ಬೇಕು. ಸುಮಾ ಹೇಳವಿ. ಅವ್ರಿಗೆ ಬೇರೆ ಏನಾದ್ರೂ ಕೆಲಸ ಇರುತ್ತೆ, ಇನ್ನೊಂದ್ ದಿನ ಬರ್ತಾರೆ ಬಿಡು. ಇಲ್ಲ, ನಾನ್ ಸಚಿನ್ ಬರೋ ಗಂಟ ಬಿಡಾಕಿಲ್ಲ. ನಿನ್ ಬಾ ಶಿವಾನಿ. ಇವತ್ತಿನ ಪಾರ್ಟಿ ಖರ್ಚು ಫುಲ್ಲು ನಂದಯ. ಆ ಡಬ್ಬಾ ಮೆಸ್ಸಿಗೆ ನಾನ್ ಬಂದ್ ಪಾರ್ಟಿ ಮಾಡೋದಾ? ಚಾನ್ಸೇ ಇಲ್ಲ. ಶಿವಾನಿ, ಮಾತ್ನ ಸರಿಯಾಗಿ ಆಡು. ಇಲ್ಲ ಅಂದ್ರೆ ಈ ಮೆಸ್ಸೋರ್ ಮೆಂಟಾಲಿಟಿನೇ ಹೀಗೆ. ನನ್ ಜೊತೆ ಕಾಫಿಗೆ ಬರೋರು ಬರ್ಬೋದು. ಏ ಶಿವಾನಿ, ಶಿವಾನಿ ನಿಂತ್ಕೋ. ನಾವು ಮೆಸ್ಸಿಗೆ ಹೋಗೋಣವಾ? ಅದಕ್ಕೇನು, ಈಗ್ಲೇ ಹೊರಡುಮಾ. ಅವ್ವ ಮಾಡಿರೋ ಅನ್ನ ಸಾರು ಮುದ್ದೆ ಪಲ್ಯ ನೆನ್ಸ್ಕೊಂಡ್ರೆ ಆಹಾ ಹೊಟ್ಟೆ ಹಸಿತೈತೆ. ನಡೀರಿ ಹೋಗ್ಮಾ. ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಾ? ಹ್ಞೂ ಅಪ್ಪವ್ರೆ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು? 15 ಲಕ್ಷ ಕೊಡ್ತೀನಿ ಅಂತ ಹೇಳೋರೆ. ಹೌದಾ? ಅವ್ರು ದುಡ್ಡು ಕೊಡೋವರೆಗೂ ನೀವು ಬಿಡಬೇಡಿ. ಕೊಟ್ಟೆ ಕೊಡ್ತಾರೆ, ಸುಮ್ಕಿರು. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಹೇಳ್ಬಿಡ್ತೀನಿ ಅಂತ ಭಯ ಇಕ್ಸಿವ್ನಿ. ಇದೆಲ್ಲ ನಿನ್ನಿಂದ ಕಣವ್ವ. ನೀನು 100 ಕಾಲ ತಂಗಿರು. ಸರಿ, ಯಾವಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರ? ಇವತ್ತು ರಾತ್ರಿ 9 ಗಂಟೆ ಮ್ಯಾಕೆ ಆ ಸೇತುವೆ ರೋಡ್ತಾವ ಇರೋ ಪಾಳು ಬಿದ್ದು ಮಿಲ್ತಾವ ಬರೋಕ್ ಹೇಳೋರೆ ಕಣವ. ಸರಿ ಸರಿ, ಹುಷಾರು. ಆಯ್ತು. ನಾನು ಬಿರ್ನೆ ಅಡುಗೆ ಮಾಡಿ ಹೋಗ್ಬೇಕು. ಫೋನ್ ಇಕ್ಲಾ? ಸರಿ, ಅವ್ರು ದುಡ್ಡು ಕೊಟ್ಟಾಗ ಸ್ವಲ್ಪ ಸರಿಯಾಗಿ ಎಣಿಸ್ಕೊಳ್ಳಿ. ಆಯ್ತಾಯ್ತು, ಫೋನ್ ಇಕ್ತೀನಿ. ಮುಂಗುಸಿ ಹುಡುಕ್ತಿದ್ವಲ್ಲ ನೋಡು. ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಕೊಂಡು ಓಡಾಡ್ತೀಯ? ಅಣ್ಣ ಕ್ಷಮಿಸ್ಬೋ ಅಣ್ಣ, ಹೊಸಿ ಕಷ್ಟ ಇತ್ತು. ಕೇಳ್ತಾ ಇರೋದು ನಾನು. ಅಲ್ಲೇನು ಲುಕ್ಕು? ಅಣ್ಣ, ನನ್ನ ಬಾಮ ಇದ್ದಾಗ ಕಳೆದೋಗ್ಬಿಟ್ಟಿದ್ದ, ಅದಕ್ಕೆ ನಾನು ಊರಲ್ಲಿ ಇರಲಿಲ್ಲ. ಅದನ್ನ ಫೋನ್ ಮಾಡಿ ಹೇಳ್ಬೇಕು. ಇಲ್ಲ ಅಂದ್ರೆ ಫೋನ್ ಮಾಡಿದಾಗ ಎತ್ತಬೇಕು. ನಿನಗೆ ಬಡ್ಡಿ ಕೊಡ್ಸಿದ್ದು ನಾವು, ಕೋದಂಡ ನಮಗೆ ರುಬ್ತವನೆ. ಇಲ್ಲ ಕಣಣ್ಣ, ಫೋನ್ ಮಾಡಕ್ಕೂ ಟೈಮ್ ಆಗ್ಲಿಲ್ಲ, ಅದಕ್ಕೆ. ಓಹೋ, ಇವನು ದೊಡ್ಡ ಮಸ್ಕ್ ಮೇಲೆ ಫೋನ್ ಮಾಡ್ಲಿಕ್ಕೆ ಕೂಡ ಟೈಮ್ ಸಿಕ್ಕಿಲ್ವಂತೆ. ಏನೋ ಮಸ್ಕ್ ಮಿಲನ ಅಂದ್ರೆ? ಓ ಕರ್ಬೂಜ ಹಣ್ಣು, ಕರ್ಬೂಜ ಹಣ್ಣು. ಓ, ಅದು ಹಣ್ಣಲ್ಲ, ಮಸ್ಕ್ ಮೇಲನಲ್ಲ, ಎಲಾನ್ ಮಸ್ಕ್ ಅಂತ. ಪ್ರಪಂಚದ ದೊಡ್ಡ ಕುಳ ಅವನು. ಲೈ ಏನ್ರಲ್ಲ ಅದು, ಕಳ್ಸ್ಲ ಅವನ್ನ. ಅಣ್ಣ, ಕಾಸು ತಕೊಂಡು ಕೊಟ್ಟಿಲ್ಲ. ಹೊಡಿ ಹೊಡಿ.
ನಾವು ಜಬರ್ದಸ್ತಿ ಮಾಡಿ ವಸೂಲಿ ಮಾಡ್ತಿಲ್ಲ ಅಂತ ತಿರ್ಗಾಡ್ಕೊಂಡವನೆ. ತಾಯಿ ಸತ್ವಾಗ್ಲೂ ಇಲ್ಲ ಅಣ್ಣ, ನನ್ನ ಬಾಮೈದ ಸತ್ತೋದ ಅಂತ ಸುದ್ದಿ ಆಗೋಯ್ತು. ಸುದ್ದಿ ಆಗೋಯ್ತಾ ಅಂದ್ರೆ? ನನ್ನ ಬಾಮೈದ IPL ಆಡಿ ಊರ್ ಬಿಟ್ಟು ಹೊಂಟೋದ. ನಾವು ಅವ್ನು ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದ್ವಿ. ನೋಡಿದ್ರೆ ಬೆಂಗಳೂರಿನಂಗೆ ಸತ್ ಬಿದ್ದವನೆ ಅಂತ ಸುದ್ದಿ ಬಂತು. ಎಲ್ರು ಬಾಯ್ ಬಡ್ಕೊಂಡು ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಅವನಲ್ಲ, ಆ ಬಡ್ಡೆ ಇದ್ದ 2 ದಿನ ಬಿಟ್ಟು ಸೀದಾ ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ಟ. ಓಹೋ, ಕತೆ ಹೊಡಿತೀಯಾ? ತಿಟ್ಟವಾಗ್ಲು ಕಣ್ಣಣ್ಣ. ಸತ್ತವನು ವಾಪಸ್ ಬಂದಂತೆ. ಓ ಲೈ ಬಿಡೋಣ. ಏಯ್ ಹೋಗ್ಲಾ, ಸಮಸ್ಬಿಡೋಣ. ಏಯ್ ದುಡ್ಡು ಬಿರ್ನೆ ವಾಪಸ್ ಕೊಡ್ಬೇಕು. ಕೊಡ್ತೀನಿ ಅಣ್ಣ, ಖಂಡಿತ. ಬರ್ತಾ ಬರ್ತಾ ಅಣ್ಣನಿಗೆ ಸಿಂಪತಿ ಜಾಸ್ತಿ ಆಯ್ತು. ಏನು? ಇವನೊಬ್ಬ ಮಸ್ಕ್ ಮಿಲನು ಸಿಂಪತಿ ಅಂತ ಏನೇನೋ ಹೇಳ್ತಾವನೆ. ಓಸಿ ಅರ್ಥ ಆಗಂಗೆ ಹೇಳ. ಸಿಂಪತಿ ಅಂದ್ರೆ ಅನುಕಂಪ ಅಂತ. ಅಣ್ಣನಿಗೆ ಎಲ್ಲರ ಮೇಲೆ ಅನುಕಂಪ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಮುಂಗ್ಸೆ ಈ ಸತ್ತೋರು ಮತ್ತೆ ವಾಪಸ್ ಬರ್ತಾರಲ್ಲ? ಅವ್ನು ಬರೀ ಬುಲ್ಡೆ ಬಿಡ್ತಾನೆ ಕಣ. ಅವನು ಸ್ಯಾನೆ ಸೀರಿಯಲ್ ನೋಡ್ತಾನೆ, ಅದ್ರಲ್ಲಿ ಸತ್ತವ್ರು ಯಾರು ಸಾಯೋದೇ ಇಲ್ಲ. ಮೊನ್ನೆ ಯಾವ್ದೋ ಹಿಂಗೆ ನೋಡ್ಕಾನ್ ಕೂತಿದ್ದೆ ಕಣ, ಅದ್ರಲ್ಲಿ ಲೈ ಅಬ್ಬನ ಮನ್ಸಾಗ ಅನ್ಸ್ತಾ ಇರೋದು ದಿಟನ ಹಂಗಾದ್ರೆ. ಏನು? ಸಾನ ಅವ್ರು ಸತ್ತಿಲ್ಲ ಅಂತ ಅವ್ವ ಎಲ್ಲ ಕಡೆ ಹುಡ್ಕಾಡ್ತಾವ್ರೆ.